ಹಲೋ ಕನ್ನಡಿಗರೇ, ನಾನು ನಿಮ್ಮ ಕನ್ನಡತಿ ಶಬೀನಾ. ಪವಿತ್ರ ರಂಜಾನ್ ತಿಂಗಳಿನ ಉಪವಾಸ ನಡೀತಾ ಇದೆ. ಇವತ್ತು ಇಫ್ತಿಯಾರ್ಗೆ ಏನೆಲ್ಲ ಮಾಡಿದ್ದೆ ಮತ್ತು ಇಫ್ತಿಯಾರ್ ಅಂದರೆ ಏನು ಅಂತ ನಿಮಗೆ ಒಂದು ಸ್ಮಾಲ್ ಬ್ಲಾಗ್ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಇಫ್ತಿಯಾರ್ ಅಂದರೆ ಬೆಳಗ್ಗೆಯಿಂದ ಸಂಜೆ ತನಕ ಉಪವಾಸ ಇದ್ದು ಸಂಜೆ 6:45 ಅಥವಾ 7 ಗಂಟೆ ಒಳಗಡೆ ಒಂದು ಟೈಮಿಂಗ್ಸ್ ಇರುತ್ತೆ. ಆ ಟೈಮಿಂಗ್ಸಿಗೆ ಕರೆಕ್ಟಾಗಿ ನಾವು ರೋಸನ್ನು ಎಂಡ್ ಮಾಡ್ತೀವಿ. ಇಲ್ಲಿ ಸ್ಪೆಷಲಾಗಿ ಒಂದು ಜ್ಯೂಸ್ ಮಾಡಿಟ್ಟಿದ್ದೀನಿ. ಇದು ರೂಅಬ್ಜಾ ಮತ್ತು ಲೆಮನ್ ಜ್ಯೂಸು. ಅದಾದಮೇಲೆ ನಾನಿಲ್ಲಿ ವಾಟರ್ ಮೆಲನ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಬಾದಾಮು, ಸಾಲ್ಟೆಡ್ ರೋಸ್ಟ್ ಬಾದಾಮ್ ಇದು. ಹಾಗೆ ಖರ್ಜೂರ ತೊಗೊಂಡಿದ್ದೀನಿ. ಖರ್ಜೂರ ತುಂಬಾ ಇಂಪಾರ್ಟೆಂಟು. ಹಾಗೆ ಚಿಕನ್ ಕಬಾಬ್ ಮಾಡಿದ್ದೀನಿ. ಸೊ ಇದೇ ಥರ ಅಂತ ಅಲ್ಲ, ಚಿಕನ್ ಕಬಾಬು ಅಥವಾ ಬಜ್ಜಿ ಬೋಂಡ ಮಾಡ್ಕೊಳ್ತೀವಿ, ಒಂದೊಂದ್ಸಲಿ ಬೇರೆ ಡಿಫ್ರೆಂಟಾಗಿ ಮಾಡ್ತೀವಿ. ಹಾಗೆ ಇಲ್ಲಿ ಪಾಯಸ ಮಾಡಿದ್ದೀನಿ, ಶಾವಿಗೆ ಪಾಯಸ ಮಾಡಿದ್ದೀನಿ. ಸೊ ಇದು ಶೀರ್ ಕುರ್ಮಾ ಅಲ್ಲ, ಇದು ಶಾವಿಗೆ, ನಾರ್ಮಲ್ ಶಾವಿಗೆ ಪಾಯಸ ಮಾಡಿದ್ದೀನಿ. ಪ್ರತಿದಿನ ಏನು ಇಷ್ಟೊಂದು ಐಟಮ್ಸ್ ಎಲ್ಲ ಮಾಡಲ್ಲ. ಯಾವುದೋ ಒಂದು ಜ್ಯೂಸ್ ಮಾಡಿಬಿಡ್ತೀನಿ, ಮತ್ತು ಒಂದು ಫ್ರೂಟ್ಸು, ಮತ್ತು ಖರ್ಜೂರ ನಾರ್ಮಲ್ ಆಗಿರುತ್ತೆ. ಸೊ ಒಂದೊಂದು ದಿವಸ ಎಳ್ನೀರು, ಈ ಥರದ್ದೆಲ್ಲ ಸಿಂಪಲಾಗಿ ಮಾಡ್ಕೊಳ್ತಾ ಇರ್ತೀನಿ. ಇವತ್ತು ಸ್ಪೆಷಲಾಗಿ ನಮ್ಮ ಮನೆಗೆ ನಮ್ಮ ಅತ್ತೆ ಮಾವ ಮತ್ತು ನಮ್ಮ ಮನೆಯವ್ರ ಅಕ್ಕ ದೀದಿ ಬರ್ತಾ ಇದ್ದಾರೆ. ಸೊ ಅದಕ್ಕೋಸ್ಕರ ಅವ್ರಿಗೆ ರೋಸಾ ನಮ್ಮ ಮನೆಯಲ್ಲಿ ಎಂಡ್ ಮಾಡಿ ಇಫ್ತಿಯಾರ್ ಮಾಡಿ ಅಂಥೇಳಿ ಕರೆದಿದ್ದೆ. ಹಾಗಾಗಿ ಅವರೆಲ್ಲ ಬರ್ತಿದ್ದಾರೆ ಅಂತ ಸ್ವಲ್ಪ ಸ್ಪೆಷಲಾಗಿ ಮಾಡಿದ್ದೀನಿ ಅಷ್ಟೇ. ಇಲ್ಲ ಅಂತಂದರೆ ನಾರ್ಮಲಾಗಿ ಫ್ರೂಟ್ಸು, ಜ್ಯೂಸು, ಖರ್ಜೂರ ಇಷ್ಟೇ ಇರುತ್ತೆ. ಸೊ ಇವಾಗ ಎಲ್ಲ ಕುತ್ಕೊಂಡಿದ್ದೀವಿ. ಇನ್ನು ಕರೆಕ್ಟ್ ಟೈಮಿಗೆ ನಾವು ರೋಸಾ ಎಂಡ್ ಮಾಡಬೇಕು. ಯಾಕೆಂದರೆ ಆ ಟೈಮ್ ನಮಗೆ ಕೊಟ್ಟಿರ್ತಾರೆ. ಈ ಟೈಮಲ್ಲೇ 6 ಗಂಟೆ 31 ನಿಮಿಷ, 6 ಗಂಟೆ 32 ನಿಮಿಷ, ಈ ಥರ ಪ್ರತಿ ದಿನದ ಟೈಮು ಚೇಂಜ್ ಆಗ್ತಾ ಇರುತ್ತೆ. 1ರಿಂದ 2 ನಿಮಿಷ ಈ ಥರ ಚೇಂಜ್ ಆಗ್ತಾ ಇರುತ್ತೆ. ಸೊ ಅದನ್ನು ಟೈಮಿಂಗ್ಸ್ ಎಲ್ಲ ನೋಡಿಕೊಂಡು ನಾವು ಉಪವಾಸನ ಎಂಡ್ ಮಾಡಬೇಕು. ಸೊ ಅದಕ್ಕೋಸ್ಕರ ಎಲ್ಲ ವೆಯ್ಟ್ ಮಾಡಿಕೊಂಡು ಟೈಮಿಂಗ್ಸ್ ಎಷ್ಟಾಗಿದೆ ಏನು ಅಂತ ಮಾತಾಡ್ಕೊಂಡು ಕೂತ್ಕೊಂಡಿದ್ದೀವಿ. ಇವರು ನಮ್ಮ ಮಾವ ಮತ್ತು ನಮ್ಮ ದೀದಿ ಮತ್ತು ಅತ್ತೆ ಎಲ್ಲ ಬಂದಿದ್ದರು. ಸೊ ನನ್ನ ಮಗಳು ನೋಡಿ ಫುಲ್ಲು ಸುಸ್ತಾಗ್ಬಿಡ್ತಾರೆ ಮಕ್ಕಳು. ಯಾಕೆಂದರೆ ತುಂಬ ಬಿಸಿಲಿರುತ್ತೆ. ಮಿನಿಮಮ್ 15 ಗಂಟೆ ವಿತೌಟ್ ವಾಟರ್ ಇರಬೇಕು ಅಂದರೆ ಸ್ವಲ್ಪ ಕಷ್ಟ. ಆದರೆ ದೇವರು ಆ ಶಕ್ತಿ ಕೊಟ್ಬಿಟ್ಟಿರ್ತಾನೆ, ನಮಗೆ ತಡೆಯುವಂಥ ಶಕ್ತಿ, ತಾಳ್ಮೆ ಕೊಟ್ಟಿರ್ತಾನೆ. ಈ ಒಂದು ಉಪವಾಸದ ಕಾರಣವೇ ಅದು. ತಾಳ್ಮೆ ಇರಬೇಕು ಮನುಷ್ಯನಿಗೆ, ಆಹಾರದ ಬೆಲೆ ಗೊತ್ತಾಗಬೇಕು. ಇದೆಲ್ಲ ತುಂಬಾ ಹೇಳೋದಿದೆ, ಬಟ್ ಈ ಸ್ಮಾಲ್ ವಿಡಿಯೋದಲ್ಲಿ ಹೇಳೋಕ್ಕಾಗಲ್ಲ ಉಪವಾಸದ ಒಂದು ಮಹತ್ವನ. ಸೊ ನಮ್ಮ ಈ ಪವಿತ್ರ ರಂಜಾನ್ ತಿಂಗಳ ಎಲ್ಲರಿಗೂ ಆರೋಗ್ಯ ಸಿಗಲಿ ಅಂತ ಬೇಡ್ಕೊಳ್ತೀನಿ. ಸ್ಪೆಷಲಿ ಆರೋಗ್ಯನೇ ಇಂಪಾರ್ಟೆಂಟ್ ಅಲ್ವಾ ಈಗ. ಸೊ ಈಗ ಉಪವಾಸ ಎಲ್ಲ ಬಿಟ್ಟಾಯಿತು. ಉಪವಾಸ ಬಿಟ್ಟ ತಕ್ಷಣ ಒಂದು ನಮಾಜ್ ಇರುತ್ತೆ ಇಮಿಡಿಯೇಟಾಗಿ. ಆ ನಮಾಜ್ ಮುಗಿಸ್ಬಿಟ್ಟು ನಾನು ಇಲ್ಲಿ ಬಿರಿಯಾನಿ ಮಾಡೋಣ ಅಂಥೇಳಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಸೊ ಉಪವಾಸ ಬಿಟ್ಟಾದಮೇಲೆ ಆ ಸ್ನ್ಯಾಕ್ಸು ಅದಕ್ಕೆ ಸಾಕಾಗ್ಬಿಟ್ಟಿರುತ್ತೆ. ಮತ್ತು ರಾತ್ರಿ ಊಟ ಮಾಡೋಕ್ಕೇನು ಬೇಕನ್ಸಲ್ಲ. ಆದ್ರೂ ನಾನು ನಮ್ಮ ಮನೆಗೆ ಎಲ್ಲರೂ ಬಂದಿದ್ರಲ್ಲ, ಹಾಗಾಗಿ ಒಂದು ಬಿರಿಯಾನಿ ಮಾಡೋಣ ಅಂಥೇಳಿ ಚಿಕನ್ ಬಿರಿಯಾನಿ ರೆಡಿ ಮಾಡ್ತಾಯಿದ್ದೀನಿ. ಉಪವಾಸ ಬಿಟ್ಟ ಮೇಲೆ ನೀರು ಮತ್ತು ಜ್ಯೂಸು, ಫ್ರೂಟ್ಸು ಇದಕ್ಕೆ ನಾವು ಹೊಟ್ಟೆ ತುಂಬ ಹೋಗ್ಬಿಟ್ಟಿರುತ್ತೆ. ಸೊ ಮತ್ತೆ ಊಟ ಮಾಡಬೇಕು ಅಂತ ಏನು ಅನಿಸಲ್ಲ. ಆದರೆ ಸ್ವಲ್ಪ ಬಿರಿಯಾನಿನ ಮಾಡಿರ್ತೀನಿ. ಏಕೆಂದರೆ ಬೆಳಗ್ಗೆ ನಾವು ಸೆಹರಿ ಮಾಡಬೇಕಾದ್ರೆ ಬೆಳಗ್ಗೆ 3:30-4 ಗಂಟೆಗೆ ಸೆಹರಿ ಮಾಡಬೇಕಾದ್ರೂ ಯೂಸ್ ಆಗುತ್ತೆ ಅಂಥೇಳಿ ಸ್ವೀಟ್ ಕೂಡ ನಾನು ಜಾಸ್ತಿನೇ ಮಾಡಿಟ್ಟಿದ್ದೆ. ಮತ್ತು ಅವ್ರಿಗೂ ಕೂಡ ನಾನು ಪ್ಯಾಕ್ ಮಾಡಿ ನಮ್ಮ ದೀದಿ ಮನೆಗೆ ಮತ್ತು ನಮ್ಮ ಅತ್ತೆ ಮಾವನಿಗೆ ಅವ್ರಿಗೂ ಸೆಹರಿ ಮಾಡೋಕ್ಕೆ ಇಲ್ಲೇ ಬಿರಿಯಾನಿ ಮಾಡ್ತಾಯಿದ್ದೀನಿ. ಸೊ ಅದಕ್ಕೋಸ್ಕರ ನೋಡಿ ಈಗ ಚಿಕನ್ ಬಿರಿಯಾನಿ ರೆಡಿ ಆಯಿತು. ಸೊ ಇಷ್ಟೇ ಒಂದು ಮಿನಿ ವ್ಲಾಗಲ್ಲಿ ತೋರಿಸ್ತಾ ಇದ್ದೀನಿ, ಒಂದು ತೋರಿಸೋ ಪ್ರಯತ್ನ. ಈ ಥರ ಒಂದು ಮಾರ್ನಿಂಗ್ ಟು ಈವ್ನಿಂಗ್ ತನಕ ನಾವು ಉಪವಾಸ ಇದ್ದು ದೇವ್ರ ಧ್ಯಾನ ಮಾಡಿ, ಕುರಾನ್ ಓದಿ, ನಮಾಜ್ ಮಾಡಿ 5 ಹೊತ್ತು. ಅದಾದಮೇಲೆ ಸಂಜೆ ನಮಗೆ ಒಳ್ಳೆ ಊಟ ದೇವರು ನಮಗೆ ಕರುಣಿಸಿರ್ತಾರೆ. ಅಲ್ಲಾನಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಈ ಒಂದು ರಂಜಾನಿನ ಮಿನಿ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಧನ್ಯವಾದಗಳು.